ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ಕಲ್ಲತ್ಗಿರಿ, ಕೆಮ್ಮಣ್ಣುಗುಂಡಿ, ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಸೊ ಮತ್ತು ಫಾಲ್ಸ್ಗಳು ನೋಡಿದ್ವಿ. ಹೆಬ್ಬೆ ಫಾಲ್ಸು, ಆಮೇಲೆ ಉಕ್ಕಡ ಫಾಲ್ಸ್, ಮತ್ತು ಜರಿ ಫಾಲ್ಸ್, ಈ ಥರ ಎಷ್ಟೊಂದು ಫಾಲ್ಸ್ಗಳನ್ನ ನೋಡಿದ್ವಿ, ಲೇಕ್ಗಳನ್ನ ನೋಡಿದ್ವಿ. ಸೊ ಎಲ್ಲ ಸೀರೀಸ್ ಆಫ್ ಯಾವುದಾದ್ರು ಎಲ್ಲ ಪ್ಲೇಸಸ್ಗಳನ್ನ ನಾವೊಂದು ಈ ಒಂದು ಚಾನಲಲ್ಲಿ ಕವರ್ ಮಾಡಿದ್ದೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಈ ಚಾನಲ್ನ ಈ ಒಂದು ಸೀರೀಸ್ ಆಫ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ನಾವೊಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಬಂದಿದ್ದು ಸಿರಿ ಕಾಫಿಗೆ. ನೆಕ್ಸ್ಟು ಸಿರಿ ಕಾಫಿ ಬಂದು ಮುಳ್ಳಯ್ಯನಗಿರಿ ಮತ್ತು ಕಲ್ಲತ್ಗಿರಿ, ಬಾಬಾ ಬುಡನ್ಗಿರಿಗೆಲ್ಲ ಹೋಗ್ತಾ ಆನ್ ದಿ ವೇ ಸಿಗುತ್ತೆ. ನಾವು ಬರ್ತಾ ನೋಡ್ಕೊಂಡು ಬಂದ್ವಿ. ಬರ್ತಾ ಇಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಗೆ ಬಂದವರೆಲ್ಲ ಇದೊಂದು ಸ್ಪಾಟಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಕಾಫಿ ಕುಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಬಂದು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಏಕೆ ಅಂತಂದರೆ ಯಾವುದೇ ಒಂದು ವೆಬ್ಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಸಿಗೋದು ಇದೊಂದು ಐಕಾನಿಕ್ ಇಮೇಜ್, ಚಿಕ್ಕಮಂಗ್ಳೂರ್ದು ಒಂದು ಇಮೇಜ್ ಅಂತಲೇ ಹೇಳ್ಬೋದು. ಇದು ಸಿರಿ ಕಾಫಿದು. ಹಾಗಾಗಿ ನಾವು ಕೂಡ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಕಾಫಿ ಕುಡ್ಕೊಂಡು ಹೋಗೋಣ, ಕಾಫಿ ಮತ್ತು ಸ್ನ್ಯಾಕ್ಸ್ ಏನಾದರೂ ಲೈಟ್ ಬ್ರೇಕ್ ತೊಗೊಳ್ಳೋಣ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಸುಸ್ತಾಗ್ಬಿಟ್ಟಿತ್ತು. ಸೊ ನಾವು ಶುಗರ್ ಆ್ಯಡ್ ಮಾಡಿರ್ತಾರ, ಆ್ಯಡ್ ಮಾಡ್ಕೋಬೋದು. ಶುಗರ್ ಅದೇ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಇಲ್ಲಿ ಪ್ರಾಬ್ಲಮ್ ಅಂತಂದರೆ, ಸ್ವಲ್ಪ ಎಲ್ಲ ಪ್ರೈಸಸ್ ತುಂಬ ಬೇರೆ ಕೆಫೆಗಳಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಹೋಟೆಲ್ಗಳಿಗೆ ಚಿಕ್ಕಮಂಗ್ಳೂರಲ್ಲಿರೋ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ನನಗೆ. ಕಾಫಿ ಪ್ರೈಸ್ ಆಗಲಿ, ಏನಾದರೂ ನೂಡಲ್ಸ್, ಮ್ಯಾಗಿ ಮತ್ತು ಏನಾದರೂ ವೆಜ್ ರೋಲ್ಸ್ ಏನಾದರೂ ತೊಗೊಂಡ್ರೆ ಅದು ನನಗೆ ಹೈಯರ್ ಪ್ರೈಸೇನೇ ಇದೆ ಅಂತ ಅನ್ನಿಸ್ತು. ಸೊ ಫೋಟೋಶೂಟ್ ಅಂತೂ ಎಲ್ಲರೂ ಮಾಡ್ಕೋತಾಯಿದ್ರು. ಅಲ್ಲಿ ಡಕ್ಕು ಮತ್ತು ಪಾಂಡ್ ಎಲ್ಲ ಇದೆ. ಸೊ ಮತ್ತು ಸ್ಪೈಸಸ್ಸು, ಚಾಕ್ಲೇಟ್ಸ್ ಕೂಡ ಅಲ್ಲಿ ಮಾರ್ತಾಯಿದ್ರು. ಸೊ ನಾವೇನಾದರೂ ಬೇಕಾದರೆ ತೊಗೊಂಡು ಹೋಗ್ಬೋದಿತ್ತು. ಇಲ್ಲಿ ಮತ್ತು ನಾವು ಈವ್ನಿಂಗ್ ಬಂದಿದ್ದರಿಂದ, ಅದು ವೀಕೆಂಡ್ಸಲ್ಲಿ ಇದ್ದಿದ್ದರಿಂದ ತುಂಬಾ ಕ್ರೌಡ್ ಇತ್ತು, ಜನ ತುಂಬಾ ಇದ್ದರು. ನಮಗೆ ಫೋಟೋ ತೊಗೊಳೋದಕ್ಕೂ ಕೂಡ ಜಾಗನೇ ಇರಲಿಲ್ಲ. ನಾವು ಅದಾದಮೇಲೆ ಅದು ನೆಕ್ಸ್ಟ್ ಡೇ ಹಿರೇಕೊಳಲು ಲೇಕು ಮತ್ತು ಯಜಮಾನ ಶೂಟಿಂಗ್ ಪಾಯಿಂಟ್ಸ್ ಎಲ್ಲ ಹೋಗಿದ್ವಿ. ಸೊ ಅದನ್ನು ಇಲ್ಲಿ ಇದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಇದು ನಾವು ಬಂದಿರೋದು ಇವಾಗ ಹಿರೇಕೊಳಲು ಲೇಕ್. ಇದೊಂದು ಫ್ರೆಶ್ ವಾಟರ್ ಲೇಕ್. ಇದು ಚಿಕ್ಕಮಂಗ್ಳೂರಿಂದ 10 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗಿನ ಜಾವನೇ ಸನ್ರೈಸ್ ಆಗಬೇಕಾದ್ರೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಾಂದರೆ ಸನ್ಸೆಟ್ ಆಗಬೇಕಾದ್ರೆ ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು 10 ಆಗೋಗ್ಬಿಟ್ಟಿತ್ತು, 10:30 ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಆದರೂ ಚೆನ್ನಾಗಿತ್ತು. ಒಂದು ನೇಚರ್ ವಾಕ್ ಮಾಡಲಿಕ್ಕೆ ಅಲ್ಲಿ ಕುತ್ಕೊಂಡು ಪೀಸ್ಫುಲ್ ಕಾಮ್ ಆಗಿತ್ತು. ಕುತ್ಕೊಂಡು ಒಂಥರ ಬ್ಯಾಕ್ ವಾಟರ್, ಕೇರಳ ಸೈಡಲ್ಲೆಲ್ಲ ಬ್ಯಾಕ್ ವಾಟರ್ ಇರುತ್ತಲ್ಲ ಆ ಥರ ಇತ್ತು. ಬಟ್ ಇದೊಂದು ಆರ್ಟಿಫಿಷಿಯಲ್ ಲೇಕು. ಚಿಕ್ಕಮಂಗ್ಳೂರು ಜನರಿಗೆ ನೀರು ಕುಡಿಯೋದಕ್ಕೆ ಮತ್ತು ದಿನನಿತ್ಯ ಕೆಲಸಗಳಿಗೆ ನೀರು ಬೇಕಲ್ಲ ಮನೆಗಳಿಗೆಲ್ಲ, ಅದು ಸಪ್ಲೈ ಮಾಡಲಿಕ್ಕೋಸ್ಕರ ಇದು ಆರ್ಟಿಫಿಷಿಯಲ್ ಲೇಕ್ ಮಾಡಿರೋದು ಅಂತ ಹೇಳ್ತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಈ ಥರ ಇದು ಲೇಕು. ಮತ್ತು ಇವಾಗ ಅದು ಟೂರಿಸ್ಟ್ ಪ್ಲೇಸ್ ಆಗಿ ಆಗಿಬಿಟ್ಟಿದೆ. ನೋಡಲಿಕ್ಕೆ ಚೆನ್ನಾಗಿರೋದ್ರಿಂದ, ಕಾಮಾಗಿರೋದ್ರಿಂದ ಸೊ ಎಲ್ಲರೂ ಇಲ್ಲೊಂದು ನೇಚರ್ ವಾಕು, ಸನ್ರೈಸು, ಸನ್ಸೆಟ್ಟು, ಮತ್ತು ಅಲ್ಲಿ ಕಾಫಿ ಅಲ್ಲಿ ಬ್ಯಾಕ್ ಸೈಡ್ ಹೋದರೆ ಅಲ್ಲಿ ಕಾಫಿ ತೋಟ ಎಲ್ಲ ಇದೆ. ಕಾಫಿ ತೋಟದಿಂದ ನೀರು ಬರ್ತಾ ಇರೋದು, ನೀರು ಜುಳು ಹರಿಯೋದೆಲ್ಲ ಕೇಳಿಸುತ್ತೆ ನಮಗೆ. ಅದೆಲ್ಲ ಕೇಳಿಸ್ತಾ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಒಂಥರ ಗಿಡ ಮರಗಳು ಮತ್ತು ಹಕ್ಕಿಗಳು ಚಿಲಿಪಿಲಿ ಕೇಳೋದಕ್ಕೆ ಒಂಥರ ಪಿಕ್ನಿಕ್ ಸ್ಪಾಟ್ ಆಗಿದೆ. ನೇಚರ್ ವಾಕು, ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಪಿಕ್ನಿಕ್ ಥರ ಏನಾದರೂ ಬಂದು ಕುತ್ಕೊಂಡು ಮಾತಾಡಿಕೊಂಡು ತಿನ್ಕೊಂಡು ಹೋಗ್ಬೋದು. ಚೆನ್ನಾಗಿತ್ತು. ಬಿಡಿ.
ಸೊ ನಾವು ನೆಕ್ಸ್ಟು ಶೂಟಿಂಗ್ ಪಾಯಿಂಟ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಪ್ಲೇಸೇ ಒಂದು ಶೂಟಿಂಗ್ ಪ್ಲೇಸ್ ಅದು. ತುಂಬ ಮೂವಿಗಳು ಚಿಕ್ಕಮಂಗ್ಳೂರು ಸುತ್ತಮುತ್ತನೇ ತೆಗ್ದಿದ್ದಾರೆ. ಸೊ ಅದರಲ್ಲಿ ಈ ಚಿಕ್ಕಮಂಗ್ಳೂರಲ್ಲಿ ಒಂದು ಶೂಟಿಂಗ್ ಪಾಯಿಂಟ್ ಅಂತಲೇ ಹೆಸರಿದೆ. ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಾವಿವಾಗ ಶೂಟಿಂಗ್ ಪಾಯಿಂಟ್ ಬಂದ್ವಿ. ಇಲ್ಲಿ ಯಜಮಾನ ಮೂವಿದು ಫಿಲಮ್ದು ಶೂಟಿಂಗ್ ಮಾಡಿದ್ದಂತೆ ಇದೇ ಜಾಗದಲ್ಲಿ ಅವ್ರದ್ದು ಮನೆ ಇತ್ತಂತೆ. ಸೊ ಶೂಟಿಂಗಿಗೆ ಅಂತ ಟೆಂಪ್ರವರಿ ಮನೆನ ಇಲ್ಲೇ ಕಟ್ಟಿದ್ದು. ಇಲ್ಲೇ ಸುತ್ತಮುತ್ತ ನೋಡಿ ಅದೇ ಥರ ಇದೆ ಎಲ್ಲ ಜಾಗ. ನಾವು ಹೋಗಿದ್ದು ಮಧ್ಯಾಹ್ನ. ಈ ಪ್ಲೇಸ್ಗೆಲ್ಲ ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲಾಂದರೆ ಈವ್ನಿಂಗ್ ಬರಬೇಕು. ಈ ಥರ ಎಷ್ಟೊಂದು ಮೂವಿಗಳು ಇಲ್ಲಿ ತೆಗ್ದಿದ್ದಾರೆ. ಮುಂಗಾರು ಮಳೆ, ಮಿಲನ, ಮನಸಾರೆ, ಪರಮಾತ್ಮ, ಜಾಕಿ, ಗಾಳಿಪಟ, ಇದೆಲ್ಲ ಇಲ್ಲೇ ಸರೌಂಡಿಂಗಲ್ಲಿ ತೆಗ್ದಿರೋದು. ಸೊ ಈ ಪ್ಲೇಸಲ್ಲೂ ಸ್ವಲ್ಪ ವಿಜುವಲ್ಸ್ನ ಕವರ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಎಲ್ಲರೂ ಇದೇ ಪ್ಲೇಸ್ನ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ಚಿಕ್ಕಮಂಗ್ಳೂರು ಇಸ್ ಮಿಸ್ಟ್ ವೆದರ್ ಇರುತ್ತೆ, ಗ್ರೀನ್ ಹಿಲ್ಸು ಮತ್ತು ಕಾಫಿ ಪ್ಲ್ಯಾಂಟೇಷನ್ಸ್ ಎಲ್ಲ ಐತೆ, ಮತ್ತು ಟ್ರೆಡಿಷ್ನಲ್ ವಿಲೇಜ್ ಲುಕ್ಕು ಕೂಡ ನಾವು ತರ್ಬೋದು. ಮತ್ತು ನ್ಯಾಚುರಲ್ ಫಾಗ್ ಇರುತ್ತೆ, ರೈನ್ ಬರ್ತಾ ಇರುತ್ತೆ, ಮತ್ತು ವೆಸ್ಟರ್ನ್ ಘಾಟ್ಸ್ ಸೀನ್ರಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕ್ರೌಡು ಕೂಡ ಲೆಸ್ ಇರುತ್ತೆ, ಮತ್ತು ಪೀಸ್ಫುಲ್ ಎನ್ವೈರನ್ಮೆಂಟ್ ಇರೋದ್ರಿಂದ, ಮತ್ತು ಈಸಿ ಆ್ಯಕ್ಸಸ್, ಬ್ಯಾಂಗ್ಳೂರಿಂದ ಈಸಿಯಾಗಿ ಎಲ್ಲಿ ಬರ್ಬೋದು ಇಲ್ಲಿಗೆ. ಸೊ ಮತ್ತು ವಿಲೇಜು, ಹಿಲ್ಲು, ಫಾರೆಸ್ಟು ಎಲ್ಲ ಒಂದು ಒಂದು ಪ್ಲೇಸಲ್ಲೇ ಸಿಗೋದ್ರಿಂದ ಸೊ ಎಲ್ಲರೂ ಇದೇ ಪ್ಲೇಸ್ನ ಚೂಸ್ ಮಾಡ್ತಾರೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ಸ್.